ಹಲೋ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಒಳ್ಳೆ ಹೆಲ್ದಿಯಾಗಿರೋಂಥ ಸ್ವೀಟ್ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಇದನ್ನು ಮಾಡೋದಕ್ಕೆ ನಾನು ಒಂದು ಅರ್ಧ ಲೀಟ್ರಷ್ಟು ನಂದಿನಿ ಹಾಲನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಆದಷ್ಟು ಗಟ್ಟಿ ಹಾಲನ್ನು ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಂದಿನಿ ಹಾಲನ್ನು ನಾನೀಗ ಒಂದು ಬಾಣಲಿಗೆ ಹಾಕ್ಕೊಂಡು ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೊತಾ ಇದ್ದೀನಿ ಹಾಲನ್ನು. ಇದು ಕುದಿ ಬರುವಾಗ ನಾನು ಇದಕ್ಕೆ ಒಂದು ಅರ್ಧ ಕಪ್ ನಿಂಬೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗ ಕುದಿ ಬರ್ತಾ ಇದೆ ಹಾಲು. ಈ ಟೈಮಲ್ಲಿ ನಾನು ಒಂದು ಅರ್ಧ ಕಪ್ ನಿಂಬೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ನಿಂಬೆಹಣ್ಣು ಹಾಕಿದ ತಕ್ಷಣ ಸ್ವಲ್ಪ ಹಾಲು ಒಡೆದಂಗೆ ಆಗುತ್ತೆ. ಆವಾಗ ನಾವೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಬೇಕು. ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು 3-4 ಸ್ಪೂನಷ್ಟು ನಾನು ಆರ್ಗ್ಯಾನಿಕ್ ಪುಡಿ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನೀವು ಸಕ್ಕರೆ ಇಷ್ಟಪಡೋರಾದರೆ ಸಕ್ಕರೆನೇ ಸೇರಿಸ್ಕೊಬೋದು. ನಾನು ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ನಾನು ಆರ್ಗ್ಯಾನಿಕ್ ಪುಡಿ ಬೆಲ್ಲ ಎಲ್ಲದಕ್ಕೂ ನಮ್ಮ ಮನೇಲಿ ಉಪಯೋಗಿಸೋದು, ಹಾಗಾಗಿ ಅದನ್ನೇ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಎಲ್ಲ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಇದು ಸ್ವಲ್ಪ ಎಲ್ಲ ಗಟ್ಟಿ ಆಗ್ತಾ ಬರ್ತಾ ಸ್ವೀಟ್ ಜಾಸ್ತಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಸ್ವಲ್ಪ ಕಮ್ಮಿನೇ ಸೇರಿಸ್ಕೊಳ್ಳಿ. ನಾನು ಅರ್ಧ ಲೀಟ್ರಿಗೆ ಒಂದು 3 ಸ್ಪೂನಷ್ಟು ತೊಗೊಂಡಿದ್ದೀನಿ, ಸಾಕಾಗುತ್ತೆ ಅಷ್ಟು. ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೇ ಥರ ಕುದಿಸ್ಕೊತಾ ಇರಬೇಕು. ಇದು ಒಂದು 10-15 ನಿಮಿಷ ಕುದಿಸೋದ್ರಿಂದ ಇದೆಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲೇವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು ನಾವು. ಕುದಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟು. ಈಗ ನಾನು ಒಂದು 10-15 ನಿಮಿಷ ಇದೇ ಥರ ಕೈ ಬಿಡದೆ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಧ್ಯೆ ಮಿಕ್ಸ್ ಮಾಡ್ಕೋಬೇಕು, ಕೈ ಬಿಟ್ಬಿಟ್ರೆ ತಳ ಅಂಟ್ಬಿಡ್ತದೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಎಲ್ಲ ಗಟ್ಟಿ ಆಗ್ತಾ ಬರುವಾಗ ಕೊನೆಯದಾಗಿ ನಾನು 1 ಸ್ಪೂನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಸೇರಿಸೋದ್ರಿಂದ ಇದೆಲ್ಲ ಕ್ಲೀನಾಗಿ ತಳ ಬಿಟ್ಟು ಬರ್ತದೆ ಸ್ವೀಟು, ಅದಕ್ಕೋಸ್ಕರ ನಾನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಏನು ತುಪ್ಪ ಬೇಕಾಗಲ್ಲ, 1 ಸ್ಪೂನ್ ಆದರೆ ಸಾಕಾಗುತ್ತೆ. ಈಗ ನಾನು ಕೂಡ 1 ಸ್ಪೂನ್ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಈ ಥರ ತುಪ್ಪ ಹಾಕೋದ್ರಿಂದ ಕ್ಲೀನಾಗಿ ತಳ ಬಿಟ್ಟು ಬರುತ್ತೆ ಸ್ವೀಟು, ತಳಕ್ಕೆಲ್ಲ ಅಂಟೋದಿಲ್ಲ. ಹಾಗಾಗಿ ತುಪ್ಪ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಆಗಿದೆ, ಫುಲ್ ಗಟ್ಟಿ ಆಗಿದೆ. ಈ ಟೈಮಲ್ಲಿ ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಸ್ಟವನ್ನು ಆಫ್ ಮಾಡಿಕೊಂಡು ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಲಾಸ್ಟಿಗೆ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ಘಮ ಬರುತ್ತೆ. ಹಾಗಾಗಿ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ನಾನು ಈಗ ಒಂದು ತಟ್ಟೆಗೆ ತುಪ್ಪನ ಸವರ್ಬಿಟ್ಟು ತಟ್ಟೆಗೆ ಇದನ್ನು ಹಾಕೋತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹಾಗಾಗಿ ನಾನು ಒಂದು ಅರ್ಧ ಲೀಟ್ರಿಂದ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತು, ಹಾಗಾಗಿ ವಿಡಿಯೋ ಮಾಡಿಕೊಂಡು ನಿಮಗೆ ಕೂಡ ಇದನ್ನು ಹಾಕಿದ್ದೀನಿ. ನೋಡಿ, ಈಗ ಒಂದು ತಟ್ಟೆಗೆ ತುಪ್ಪನ ಎಲ್ಲ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ಪ್ರೆಡ್ ಮಾಡಿಕೊಂಡು ಈಗ ಈ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಸ್ವೀಟ್ನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ತಟ್ಟೆಗೆ ಒಂದು ಲೆವೆಲ್ಲಿಗೆ ಇದನ್ನು ಲೆವೆಲ್ ಮಾಡ್ಕೊತಾ ಇದ್ದೀನಿ. ಇದು ಬಿಸಿ ಇರುತ್ತೆ, ಹಾಗಾಗಿ ನೋಡಿಕೊಂಡು ಸ್ವಲ್ಪ ಈ ಥರ ಇದು ಮಾಡ್ಕೊಳ್ಳಿ ಒಂದೇ ಲೆವೆಲ್ಗೆ. ಆಮೇಲೆ ಇದ್ರ ಮೇಲೆ ನಾನು ಗೋಡಂಬಿನ ಸ್ವಲ್ಪ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಇದ್ರ ಮೇಲ್ಗಡೆ ಇದನ್ನು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದು 10-15 ನಿಮಿಷ ಬಿಟ್ಟಾದಮೇಲೆ ಇದು ಸ್ವಲ್ಪ ಹಾಗೆಯೇ ನಾನು ಮಾರ್ಕ್ ಮಾಡ್ಕೋತೀನಿ. ಯಾಕಂದರೆ ಆರಿದ ಮೇಲೆ ಕ್ಲೀನಾಗಿ ಚೆನ್ನಾಗಿ ಸೇಫ್ ಬರುತ್ತೆ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಆರೋದಕ್ಕೆ ಬಿಟ್ಬಿಡಬೇಕು. ಯಾಕಂದರೆ ತುಂಬ ಬಿಸಿ ಇರುತ್ತೆ ಅಲ್ವಾ, ಹಾಗಾಗಿ ಆರಿದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ತೀರಾ ಇದು ಬರ್ಫಿ ಥರ ಗಟ್ಟಿ ಬರೋದಿಲ್ಲ, ಹಲ್ವಾ ಥರನೂ ತುಂಬ ಮೆತ್ತಗೂ ಇರೋದಿಲ್ಲ, ಮೀಡಿಯಮ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ಬಾಯಲ್ಲಿಟ್ಟರೆ ಸಾಕು ಕರಗೋಗ್ಬಿಡುತ್ತೆ, ಆ ಥರ ಇರುತ್ತೆ ಇದು. ಇದನ್ನು ಕಲಾಕಂದ್ ಅಂತ ಕರೀತಾರೆ, ಸ್ವೀಟ್ನ ಕಲಾಕಂದ್ ಸ್ವೀಟು. ಇದು ನಾನು ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಇದು ಬ್ರೌನ್ ಕಲರ್ ಬಂದಿದೆ. ಸಕ್ಕರೆ ಹಾಕಿದ್ರೆ ಸ್ವಲ್ಪ ವೈಟ್ ಕಲರ್ ಬರುತ್ತೆ. ನಿಮಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ನನಗೆ ಬೆಲ್ಲನೇ ಇಷ್ಟ, ಹಂಗಾಗಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಗಂಟೆ ಆದ ನಂತರ ನೋಡಿ, ಈಗ ತಣ್ಣಗಾಗಿದೆ, ಕ್ಲೀನಾಗಿ ಶೇಪು ಬರ್ತಾ ಇದೆ, ಇದು ತಟ್ಟೆ ಬಿಟ್ಟು ಬರ್ತಾ ಇದೆ ಸ್ವೀಟು. ನೋಡಿ, ಈಗ ನಾನು ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು, ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಬೆಲ್ಲ ಕೂಡ ಅಷ್ಟೇ ಕ್ಲೀನಾಗಿ ಮೈಲ್ಡಾಗಿತ್ತು. ನಾನು ಯಾವುದೇ ಒಂದು ಸ್ವೀಟ್ಗೆ ಜಾಸ್ತಿ ಸ್ವೀಟನ್ನು ಹಾಕೋದಿಲ್ಲ, ಮೈಲ್ಡ್ ಸ್ವೀಟನ್ನೇ ಹಾಕೋದು ನಾನು. ಹಾಗಾಗಿ ತುಂಬ ಮೈಲ್ಡಾಗಿ ತುಂಬ ಚೆನ್ನಾಗಿತ್ತು ಸ್ವೀಟು. ಬಾಯಲ್ಲಿಟ್ಟರೆ ಸಾಕು ಕರಗೋ ಥರ ಇತ್ತು. ಹಾಗೆಯೇ ಇದು ಹೆಲ್ದಿ ಕೂಡ. ಇದಕ್ಕೆ ಯಾವುದೇ ಒಂದು ಪದಾರ್ಥ ನಾನು ಸೇರಿಸಿಲ್ಲ, 3 ಪದಾರ್ಥ: ಬೆಲ್ಲ ಮತ್ತು ಹಾಲು, ಗೋಡಂಬಿ, ಎಲ್ಲನೂ ಹೆಲ್ದಿಯಾಗಿರೋಂಥದ್ದೇನೆ. ಯಾವುದೇ ನಾವು ಬೇರೆದಿಲ್ಲಿ ಮೈದಾ ಹಿಟ್ಟಾಗಲಿ ಎಣ್ಣೆ ಆಗಲಿ ಯಾವುದೂ ಉಪಯೋಗಿಸಿಲ್ಲ. ಹಾಗಾಗಿ ತುಂಬ ಹೆಲ್ದಿಯಾಗಿರೋಂಥ ಸ್ವೀಟ್ ಇದು. ಚಿಕ್ಕವರಿಂದ ದೊಡ್ಡೋರವ್ರಿಗೆ ಯಾರು ಬೇಕಾದ್ರೂ ತಿನ್ಬೋದು. ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟರು, ಇನ್ನೊಂದು ಸತಿ ಮಾಡು ಅಂತ. ನಾನು ಫಸ್ಟ್ ಟೈಮ್ ಮಾಡಿದ್ದು ಅಂತ ನಾನು ಸ್ವಲ್ಪನೇ ಮಾಡಿದ್ದೆ, ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಸ್ವೀಟು. ನಿಮಗೇನಾದ್ರೂ ಇದು ಇಷ್ಟ ಆದರೆ ನೀವು ಕೂಡ ಮನೇಲಿ ಒಂದು ಸತಿ ಅದು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಹೈಪ್ ಬಟನ್ ಬಂದಿದೆ, ಹೈಪನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.